ನಮಸ್ಕಾರ ಕರ್ನಾಟಕ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ಆಸೆ ಸೀರಿಯಲ್ ಎಪಿಸೋಡ್ ಮಾತ್ರ ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಯಾಕೆಂದ್ರೆ ಶಾಂತಿ ಅವರ ಮನಸ್ಸಲ್ಲೇ ಅಡಗಿದ್ದ ಮಗನ ಮೇಲಿರೋ ಪ್ರೀತಿ ಇಡೀ ಫ್ಯಾಮಿಲಿ ಮುಂದೆ ಹೊರಗಡೆ ಬರುತ್ತೆ. ಸೊ ಇನ್ಯಾಕೆ ತಡ, ಬೇಗ ಬೇಗ ನೋಡ್ಕೊಂಬರೋಣ. ಎಪಿಸೋಡ್ ಸ್ಟಾರ್ಟ್ ಆಗೋದೆ ಶಾಂತಿ ಫುಲ್ ಕೋಪದಲ್ಲಿ ತನ್ನ ಮನಸ್ಸಲ್ಲೇ ಮಾತಾಡ್ತಾ ಇರೋ ಸೀನಿಂದ. ಚಂದ್ರು ಒಳ್ಳೇದನ್ನ ಮಾಡಿದ್ದನ್ನ ಮರ್ತ್ಬಿಡ್ತಾರೆ, ಆದ್ರೆ ಮೋಸ ಮಾಡಿದ್ದನ್ನ ಯಾವತ್ತೂ ಮರೆಯಲ್ಲ. ಅದು ಕೆಂಡದ ಕೈಯಲ್ಲಿ ಹಿಡ್ಕೊಂಡು ಮುಖದಲ್ಲಿ ನಗು ತೋರಿಸೋ ಹಾಗೆ ಅಂತ ಉರಿದು ಬೀಳ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಮೀನಾ ಕಾಫಿ ತಗೊಂಡು ಬರ್ತಾಳೆ. ಶಾಂತಿ ಕಣ್ಣು ಮಾತ್ರ ಗೋಡೆ ಮೇಲಿರೋ ರೋಹಿಣಿ ಫೋಟೋ ಮೇಲೆ ಬೀಳತ್ತೆ. ಮನೋಜನ್ ತಲೆಯಲ್ಲಿ ಆ ರೋಹಿಣಿ ನೆನಪು ಇರಬಾರದು, ಇವಳು ಇನ್ಮೇಲೆ ಸತ್ತ ಹೆಣಕ್ಕೆ ಸಮಾನ ಅಂತ ಕೂಗಾಡಿ ಆ ಫೋಟೋನ ಗೋಡೆಯಿಂದ ಕಿತ್ತು ಅದಕ್ಕೆ ಬೆಂಕಿ ಇಟ್ಟು ಸುಡೋಕೆ ಮೀನಾಗೆ ಹೇಳ್ತಾಳೆ. ಈ ಕಡೆ ಆ ವಿಶಾಲಾಕ್ಷಿ ಕಳ್ಸಿರೋ ಫೈನಾನ್ಷಿಯರು ಮನೆಗೆ ಬರ್ತಾರೆ. ಮನೆಗೆ ಬಂದು, ನಿಮ್ಮ ಮನೆ ಸೊಸೆ ಈ ಮನೆಯಲ್ಲಿ ಇಲ್ಲ ಅಂತೆ, ಬಿಟ್ಟು ಹೋಗಿದ್ದಾಳಂತೆ. ಈ ಮನೋಜ್ಗೆ ಅಷ್ಟು ಗೊತ್ತಾಗಲ್ವಾ? ಕೇಳಿದ್ರೆ ಡಬಲ್ ಡಿಗ್ರಿ ಓದಿದೀನಿ ಅಂತ ಹೇಳ್ತಾನೆ. ಹೆಂಡತಿ ಸುಳ್ಳು ಹೇಳ್ಕೊಂಡು ಮನೇಲಿದ್ರೆ ಗೊತ್ತಾಗದೆ ಇರೋಷ್ಟು ಗಂಡ ಇದಾನಲ್ಲ ಅಂತ ಆಡ್ಕೊಂಡು ನಗ್ತಾರೆ. ನಂತರ ಈ ರೋಹಿಣಿ ಇದ್ದಾಳಲ್ಲ, ಅವಳು ತುಂಬಾ ಸ್ಮಾರ್ಟ್. ಅವಳು ಚೆನ್ನಾಗಿ ಎಲ್ಲ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾ ಇದ್ಲು. ಈ ಶೋರೂಮ್ನ ಕೂಡ ಅವಳೇ ಅಲ್ವಾ ಮಾಡಿಸಿದ್ದು. ಅವಳಿಲ್ಲ ಅಂದ್ರೆ ಮನೋಜ್ಗೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ, ಕೇವಲ ಅವನು ಝೀರೋ. ನೀವು ಇವಾಗ ಏನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಮನೋಜ್ನ ತುಂಬಾ ಕೇವಲವಾಗಿ ಮಾತಾಡ್ತಾನೆ. ಇದ್ರ ಕೇಳಿಸ್ಕೊಂಡು ಶಾಂತಿಗಂತೂ ತುಂಬಾನೇ ಸಿಟ್ಟು ಬಂದ್ಬಿಡತ್ತೆ. ಆವೇಶಕ್ಕೆ ಒಳಗಾಗಿ ನನ್ ಮಗ ಸಾಲ ತೀರಿಸ್ತಾ ಇದ್ರೆ ನಾನೇ ತೀರಿಸ್ತೀನಿ ಅಂತ ಸವಾಲ್ ಹಾಕ್ಬಿಡ್ತಾಳೆ. ಸೊ ಸವಾಲ್ ಹಾಕಿ ಶ್ಯೂರಿಟಿ ಪೇಪರ್ಗೆ ಸೈನ್ ಮಾಡಕ್ಕೆ ಹೋಗ್ತಾಳೆ. ಆಗ ಮನೆಯವರೆಲ್ಲ, ಬೇಡ, ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಾವು ಯೋಚನೆ ಮಾಡಿ ಮಾಡೋಣ ಅಂತ ಎಷ್ಟು ಹೇಳಿದ್ರು ಅವಳು ಕೇಳದೆ ಇಲ್ಲ, ಸೈನ್ನ ಮಾಡ್ಬಿಡ್ತಾಳೆ. 1 ವಾರದಲ್ಲಿ ನಾನು ಈ ಸಾಲನ ತೀರಿಸ್ಬಿಡ್ತೀನಿ ಅಂತ ಚಾಲೆಂಜ್ ಬೇರೆ ಹಾಕ್ತಾಳೆ. ನಂತರ ಫೈನಾನ್ಷಿಯರ್ ಮನೆಯಿಂದ ಹೊರಗಡೆ ಹೋಗಿ ಆ ವಿಶಾಲಾಕ್ಷಿಗೆ ಕಾಲ್ ಮಾಡಿ ಹೇಳ್ತಾನೆ, ಮೇಡಮ್, ನೀವ್ ಹೇಳ್ದಾಗೆ ಮಾಡಿದೀನಿ, ಇನ್ನು ನೀವೇ ನೋಡ್ಕೊಳ್ಳಿ ಅಂತ. ಆಗ ಇದೆಲ್ಲ ಆ ಶಾಂತಿನ ಬೀದಿಗೆ ತರಬೇಕು ಅಂತ ವಿಶಾಲಾಕ್ಷಿ ಆಡ್ತಾರ ಪ್ಲಾನ್ ಅಂತ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ತಾರ ಮತ್ತೆ ಅವರಪ್ಪ ಮಾತಾಡ್ತಾ ಇರ್ತಾರೆ. ಆಗ ಆ ತಾರ ಹೇಳ್ತಾರೆ, ಅಪ್ಪ, ನೀನ್ ಏನಕ್ಕೆ ಇಷ್ಟು ಒಳ್ಳೆಯವನಾಗಕ್ಕೆ ಹೋಗ್ತೀಯಾ? ಆ ರೌಡಿ ನಮ್ಗೆ ಅಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ, ಪೊಲೀಸ್ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಅದನ್ನೆಲ್ಲ ಸಹಿಸ್ಕೋತಾ ಇದೆಯಲ್ಲ ಅಂತ ರೇಗಾಡ್ತಾಳೆ ತಾರ. ಆಗ ಅವರಪ್ಪ ಸಮಾಧಾನ ಮಾಡಿ, ಹಾಗಲ್ಲ ಮಗಳೇ, ಹೇಗೆ ಯಾವ್ದನ್ನ ಯಾವ ತರ ಮಾಡ್ಬೇಕೋ ಅದೇ ತರ ಮಾಡ್ಬೇಕು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇಲ್ಲಿ ಮಂಜಾಗೆ ಕಾಗೆ ಸುಬ್ಬ ಅಸಿಸ್ಟೆಂಟ್ ಒಬ್ರು ಸಿಗ್ತಾರೆ. ನೋಡು, ನಾನು ಅವನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ನನಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಕಣೋ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಮಂಜ ಅಡ್ರೆಸ್ ಕೊಟ್ಟು, ನನ್ನ ಆಫೀಸ್ಗೆ ಬಾ, ನಾನು ಕೆಲಸ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೇಳಿ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಅದೇ ತರ ಅವನ ಅಸಿಸ್ಟೆಂಟು ಅಲ್ಲಿ ಬರ್ತಾನೆ. ಅಲ್ಲಿ ಕೆಲಸ ಕೂಡ ಸಿಗತ್ತೆ ಮಂಜನ ಆಫೀಸಲ್ಲಿ. ಇದನ್ನ ನೋಡಿ ತುಂಬಾನೇ ಖುಷಿ ಆಗತ್ತೆ. ನಾನು ನಿನಗೊಂದು ವಿಷಯ ಹೇಳ್ಬೇಕು ಕಣ ಅಂತ ಹೇಳಿ ಇಲ್ಲಿ ಸೂರ್ಯನ ಬ್ರೇಕ್ ಫೇಲ್ ಮಾಡಿದ್ದು ರೋಹಿಣಿ ಮತ್ತೆ ಕಾಗೆ ಸುಬ್ಬ ಅಂತ ಎಲ್ಲ ವಿಷಯನೂ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಮಂಜ ಮೀನಾಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದಾಗ ಇಲ್ಲಿ ತುಂಬಾನೇ ಬೇಜಾರಾಗತ್ತೆ ಮೀನಾಗೆ. ಇಲ್ಲಿ ಪೂಜಾ, ರೋಹಿಣಿ ಚಾಪ್ಟರ್ ನನ್ನ ಲೈಫಲ್ಲಿ ಮುಗೀತು, ಇನ್ನು ನನಗೇನಿದ್ರು ಫ್ರೆಂಡು ಮೀನಾನೆ. ಹಾಗೆ ರೋಹಿಣಿ ಮಾಡಿರೋ ತಪ್ಪುಗಳನ್ನೆಲ್ಲ ಹೇಳ್ತಾಳೆ. ಸೂರ್ಯನ ಆಕ್ಸಿಡೆಂಟ್ ಮಾಡಿಸೋಕೆ ಬ್ರೇಕ್ ಫೇಲ್ ಮಾಡಿಸಿದ್ದು ಕೂಡ ರೋಹಿಣಿ ಮತ್ತೆ ವಿಶಾಲಾಕ್ಷಿ ಅಂತ ತಿಳಿಸ್ತಾಳೆ. ಇದನ್ನ ಕೇಳಿ ಮನೆಯವರಿಗೆಲ್ಲ ಶಾಕ್ ಆಗತ್ತೆ. ಇದನ್ನ ಬಂದು ಶಾಂತಿಗೆ ಮತ್ತೆ ಮನೆಯವ್ರ ಮುಂದೆ ಎಲ್ಲ ಸೂರ್ಯ ಈ ತರ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶಾಂತಿ ತುಂಬಾ ಎಮೋಷನಲ್ ಆಗಿ ಕಣ್ಣೀರು ಹಾಕ್ತಾಳೆ. ಆವೇಶದಿಂದ ಕೂಗಾಡ್ತಾ, ಅಲ್ಲ, ಆ ಪಾಪಿ ಹೆಣ್ಣು ಕಾಗೆ ಸುಬ್ಬನ ಕೈಲಿ ನನ್ ಮಗನ ಕಾರ ಬ್ರೇಕ್ ಫೇಲ್ ಮಾಡಿಸಿ ನನ್ ಮಗನೇ ಕೊಲ್ಲೋಕೆ ನೋಡಿದ್ಲಲ್ಲ, ನನ್ ಮಗನ ಪ್ರಾಣ ತೆಗೆಯೋಕೆ ಸಂಚು ಮಾಡಿದ್ರೆ ಎಷ್ಟು ಧೈರ್ಯ ಇದೆ ಅಂತ ಸೂರ್ಯನ ಮೇಲಿರೋ ಪ್ರೀತಿನ ಇಡೀ ಕುಟುಂಬದ ಮುಂದೆ ಹೇಳ್ತಾಳೆ. ಆಗ ಮನೆಯವರಿಗೆಲ್ರಿಗೂ ಶಾಕ್ ಆಗತ್ತೆ. ಯಾಕೆಂದ್ರೆ ಶಾಂತಿ ನನ್ನ ಮಗ ಸೂರ್ಯ ಅಂತ ಹೇಳ್ತಾ ಇರೋದನ್ನ ನೋಡ್ಕೊಂಡು ಎಲ್ರು ಎಮೋಷನಲ್ ಆಗ್ತಾರೆ. ಹಾಗೆ ಶಾಂತಿ ಕೂಡ ಕಂಟ್ರೋಲ್ ಮಾಡ್ಕೋತಾರೆ ಅವರ ಎಮೋಷನ್ಸ್ನ. ಈ ಕಡೆ ಶಾಂತಿ ಫೋಟೋ ಸುಟ್ಟಿರೋ ವಿಷಯನ ರೋಹಿಣಿ ತಿಳಿದಾಗ ಅವಳು ಸ್ವಲ್ಪನೂ ಹೆದ್ರಲ್ಲ. ಅವರು ನನ್ನ ಫೋಟೋ ಬೇಕಾದ್ರೆ ಸುಡ್ಬೋದು, ಆದ್ರೆ ನನ್ನ ಮನೋಜಿಂದ ದೂರ ಮಾಡೋಕೆ ಸಾಧ್ಯನೇ ಇಲ್ಲ. ಅವರು ಈಗ ಇಡೋ 1 ಹೆಜ್ಜೆಗೂ ನಾನು 10 ಹೆಜ್ಜೆ ಇಡ್ತೀನಿ ಅಂತ ಸಖತ್ ಕೌಂಟರ್ ಕೊಡ್ತಾಳೆ. ಕೊನೆಗೆ ಮನೆಯವರೆಲ್ಲರೂ ಕೂತು ಮನೋಜ್ನಿಗೆ ಬೇರೆ ಮದ್ವೆ ಮಾಡಿಸ್ಬೇಕು, ಯಾಕೆಂದ್ರೆ ಅವನು ರೋಹಿಣಿನ ತುಂಬಾನೇ ಇಷ್ಟಪಡ್ತಾ ಇದ್ದ ಅಲ್ವಾ, ಅವಳ ನೆನಪಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೇರೆ ಮದ್ವೆನೇ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಸೂರ್ಯನನ್ನೇ ಕೊಲ್ಲಕ್ಕೆ ನೋಡಿದ ರೋಹಿಣಿಗೆ ಯಾವ ಶಿಕ್ಷೆ ಸಿಗ್ಬಹುದು?